ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಮೋಸ್ಟ್ಲಿ 6 ಗಂಟೆ ಆಗಿದೆ ಅಷ್ಟೇ. ಅಷ್ಟೊತ್ತಿಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. 6 ಗಂಟೆಗೆಲ್ಲ ಕೆಳಗಡೆ ಬಂದಿದ್ದೀನಿ. ಇನ್ನು ಏನಾದ್ರು ಇವಾಗ ಟಿಫನ್ಗೆ ರೆಡಿ ಮಾಡ್ಕೊಬೇಕಾಗುತ್ತೆ. ಮನೆಯಲ್ಲಿ ಸ್ವಾಮಿಗಳು ಮಾಲೆ ಹಾಕಿರೋದ್ರೆ ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಮುಗಿತಾ ಇದೆ ಅಂತಲೇ ಹೇಳ್ಬೋದು. ನಾವು ಎದ್ದೇಳೋದ್ರಿಂದ ಇದೆಲ್ಲ ಫಾಸ್ಟಾಗಿ ನಡೀತಾ ಇರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಕೆಲಸ ಆಗೋಗ್ಬಿಡುತ್ತೆ. ಇವಾಗಾದರೆ ಬೇಗ ಎದ್ದೇಳ್ತೀವಿ, ಬಟ್ ಬೇರೆ ಟೈಮಲ್ಲಿ ಎದ್ದೇಳಬೇಕು ಅಂದರೆ ಕಷ್ಟ ಅಂತ. ಇವಾಗ ಮಾಲೆ ಎಲ್ಲ ತೆಗೆದುಬಿಟ್ಟು ಮುಗೀತು ಅಂದರೆ ಖಂಡಿತ ಎದ್ದೇಳೋಕ್ಕೆ ಆಗೋದಿಲ್ಲ. ಚಳಿನಪ್ಪ ಮಂಜಪ್ಪ ಅಂತ ಅನ್ಕೋತೀವಿ. ಬಟ್ ಇವಾಗ ಏನು ಅನಿಸಲ್ಲ, ಆಟೋಮೆಟಿಕ್ಕಾಗಿ ಆ ಟೈಮ್ಗೆ ಎಚ್ಚರ ಆಗಿಬಿಡುತ್ತೆ. ಒಂದು 5:30ಗೆ ಎಚ್ಚರ ಆಗಿಬಿಡುತ್ತೆ. ಒಂದೊಂದು ಸರಿ ಇನ್ನೂ ಬೇಗನೆ ಎದ್ದುಬಿಟ್ಟು ಟೈಮ್ ಆಗಿಬಿಟ್ಟಿದ್ಯಾ ಅಂತ ನೋಡ್ಕೋತಾ ಇರ್ತೀನಿ. ಆ ರೀತಿಯಾಗಿರುತ್ತೆ ಮೈಂಡ್ ಸೆಟ್. ಅದರ ಸೆಟ್ ಆಗಿಬಿಟ್ಟಿರುತ್ತಲ್ವ, ಅದಕ್ಕೋಸ್ಕರ. ನಮ್ಮ ಮನೇಲಿ ಸ್ವಾಮಿಗಳೆಲ್ಲ ಮೇಲೆ ಟೆರೇಸ್ ರೂಮಲ್ಲಿದೆ, ಅಲ್ಲೇ ಇರ್ತಾರೆ. ಅಲ್ಲೇ ಪೂಜೆ ಮತ್ತು ಅಲ್ಲೇ ಎಲ್ಲ ಅವ್ರ ರೂಮೆಲ್ಲ ಅವರೇ ಕ್ಲೀನ್ ಮಾಡ್ಕೊಂಡು ಅವರೇ ಅಲ್ಲಿ ಇಟ್ಕೋತಾರೆ. ನಾನೇನಿದ್ರು ಮನೆಯಲ್ಲಿ ಕೆಳಗಡೆ ಪ್ರಸಾದನ ಮಾಡಿಕೊಡುವಂಥದ್ದು. ಟಿಫನ್ನು ಊಟ ಏನು ಬೇಕೋ ಟೈಮ್ಗೆ ಅದು ಮಾಡಿಕೊಡ್ತೀನಿ ಅಷ್ಟೇ. ಏನು ಮಾಡಿಕೊಟ್ರು ಸಹ ನಾವು ಸ್ನಾನ ಮಾಡಿಕೊಂಡು ಕೆಳಗಡೆ ಎಲ್ಲ ಒಂದು ಫ್ಲೋರ್ನ ಗ್ಯಾರಂಟಿ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಡೈಲಿ. ಇನ್ನು ಮೇಲೆ ಫಸ್ಟ್ ಫ್ಲೋರೆಲ್ಲ ನಾನು ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ. ವಾರಕ್ಕೊಂದು ಸರಿ 2 ಸರಿ ಆ ರೀತಿಯಾಗಿ ಮಾಡ್ಕೋತೀನಿ. ಯಾಕಂದರೆ ಅಲ್ಲಿ ಮೇಲೆಲ್ಲ ಏನು ಓಡಾಡೋದಿಲ್ಲ. ಅವರು ಸ್ವಾಮಿಗಳು ಬಂದ್ರೂ ಕೆಳಗಡೆ ಕೂತ್ಕೊಂಡು ಕೆಳಗಡೆ ಎದ್ದು ಹೋಗ್ತಾರೆ. ಕೆಳಗಡೆ ಮಾತ್ರ ಕ್ಲೀನಾಗಿ ನೀಟಾಗಿ ದಿನ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗ ಇಲ್ಲೇ ಟಿಫನ್ಗೆ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಚಟ್ನಿ ಪಲ್ಯ ಮತ್ತು ಮಾಡಬೇಕಂತಿತ್ತು. ಅದಕ್ಕೋಸ್ಕರ ಚಟ್ನಿ ಪಲ್ಯ ದೋಸೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಚಿರುದು ಬರ್ಡೇ ಆಗಿರೋದ್ರಿಂದ ಇವತ್ತು ಫ್ರೈಡೇ ವ್ಲಾಗ್ ಇದು. ಆ್ಯಕ್ಚುಲಿ ಅವ್ನ ಬರ್ಡೇ ದಿನದ್ದೇ ವ್ಲಾಗು. ಚಿತ್ರಾನ್ನ ಎಲ್ಲ ನಾನು ಆ್ಯಸ್ ಯೂಶುವಲ್ ಯಾವಾಗಲೂ ನಾನು ಮಾಡೋದು ಚಿತ್ರಾನ್ನ ಮಾಡ್ತೀನಿ. ಫ್ರೈಡೇ ಅಂದರೆ ಚಿತ್ರಾನ್ನ ಇಲ್ಲ ಪುಳಿಯೋಗರೆ. ಇವತ್ತು ಅವ್ನು ಬರ್ಡೇ ಆಗಿರೋದ್ರಿಂದ ಅವ್ನಿಗೆ ಚಿತ್ರಾನ್ನ ಪುಳಿಯೋಗರೆ ತಿನ್ನೋದಿಲ್ಲ, ಅವ್ನಿಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ನನಗೋಸ್ಕರ ಫೋರ್ಸಿಂದ ಎತ್ಕೊಂಡು ಹೋಗ್ತಾ ಇದ್ದ. ಫ್ರೈಡೇ ಮಾಡಲೇಬೇಕು ಅಂತ ಮಾಡೋದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದ. ಬಟ್ ಇವತ್ತಿನ ದಿನ ಬೇಡಮ್ಮ ನನಗೆ ದೋಸೆ ಏನಾದ್ರು ಮಾಡಿಕೊಡ್ರಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಇಲ್ಲಿ ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಚಟ್ನಿಗೆ ಪಲ್ಯಕ್ಕೆಲ್ಲ ಒಂದು ಕಡೆ ಇಕ್ಕಿದ್ದೀನಿ, ಒಂದು ಕಡೆ ಟೀ ಇಕ್ಕಿದ್ದೀನಿ, ಒಂದು ಕಡೆ ಹಾಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ನು ಬೇರೆ ಬೇಗನೆ ಹೋಗ್ತಾನೆ. ಇವಾಗ 7:30ಗೆಲ್ಲ ಹೋಗ್ತಾನೆ. ಅದು ಅಲ್ಲದೆ ಅವ್ರಿಗೆ ಇವಾಗ ಫಸ್ಟ್ ಪ್ರಿ ಬೋರ್ಡ್ ಎಕ್ಸಾಮ್ ಸಹ ಶುರುವಾಗಿದೆ. ಅವ್ರ ಸ್ಕೂಲಲ್ಲಿ ಅವ್ರಿಗೆ 3 ಪ್ರಿ ಬೋರ್ಡ್ ಏನೋ ಮಾಡ್ತಾರೆ. 3 ಪ್ರಿ ಬೋರ್ಡ್ ಸಹ ಬೇರೆ ಸ್ಕೂಲಲ್ಲಿ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬರ್ತಾರೆ. ಯಾಕಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಟ್ರೈನಿಂಗ್ ಆಗಲಿ, ಪಬ್ಲಿಕ್ ಎಕ್ಸಾಮ್ ಭಯ ಬೀಳ್ತಾರಲ್ವ, ಆ ರೀಸನ್ಗೋಸ್ಕರ ಅಲ್ಲಿ ತೊಗೊಂಡೋಗಿ ಬೇರೆ ಸ್ಕೂಲಲ್ಲಿ ಅಂದರೆ ಅವ್ರದ್ದೇ ಬೇರೆ ಬ್ರಾಂಚಸ್ ಇರುತ್ತಲ್ಲ, ಬೇರೆ ಬ್ರಾಂಚಸಲ್ಲಿ ಬರೆಸ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಒಂದೊಂದು ಟೀಚರ್ಸ್ ಒಂದೊಂದು ಥರ ಇರ್ತಾರೆ, ಪ್ರಿನ್ಸಿಪಲ್ ಒಂದು ರೀತಿಯಾಗಿರ್ತಾರೆ. ಒಂದೇ ಸರಿ ಬೇರೆ ಆಚೆ ಹೋಗಿ ಬರೀಬೇಕು ಅಂದಾಗ ಸ್ವಲ್ಪ ಟೆನ್ಷನ್ ಆಗ್ತಾರೆ ಮಕ್ಕಳೆಲ್ಲರೂ. ನಮ್ಮ ದಿಶುಗೂ ಇದೇ ರೀತಿಯಾಗಿ ಮಾಡಿದ್ರು. ಇವಾಗ ಚಿರುಗೂ ಸಹ ಅದೇ ಸ್ಕೂಲ್ ಆಗಿರೋದು, ಅವನಿಗೂ ಅಷ್ಟೇ. ಫಸ್ಟ್ ಅವರೆಲ್ಲ ಫುಲ್ಲಾಗಿ ಪ್ರಿಪೇರ್ ಮಾಡಿರ್ತಾರೆ. ಸ್ಕೂಲೆಲ್ಲ DPTs ಮಾಡ್ತಾ ಇರ್ತಾರೆ. ಅಂದರೆ ಡೈಲಿ ಪ್ರಾಕ್ಟೀಸ್ ಒಂದು ಟೆಸ್ಟ್ ಕೊಡ್ತಾ ಇರ್ತಾರೆ. ಅದರದ್ದು ಮಾರ್ಕ್ಸ್ ಕೊಡ್ತಾ ಇರ್ತಾರೆ, ಅದರದ್ದು ರಿಸಲ್ಟ್ ಕೊಡ್ತಾ ಇರ್ತಾರೆ. ಇನ್ನು ಏನಿದ್ರು ಇನ್ನು 3 ಪ್ರಿ ಬೋರ್ಡ್ ನಡೆಸ್ತಾರೆ. ಅದಾದಮೇಲೆ ಫೈನಲ್ ಎಕ್ಸಾಮ್ ಸಹ ಅಷ್ಟೇ ಸರಿ ಬೇಗ ಬಂದಿದೆ. Feb 17ಗೆಲ್ಲ ಅವ್ರಿಗೆ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ CBSEಗೆ ಬೇಗ ರೆಡಿ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಸ್ವಲ್ಪ ಅವ್ನಿಗೂ ಟೆನ್ಷನ್ ಇತ್ತು. ಇವತ್ತು ಬರ್ಡೇ ಟೆನ್ಷನ್ಗಿಂತ ಸ್ವಲ್ಪ ಎಕ್ಸಾಮ್ ಟೆನ್ಷನ್ನು ಇತ್ತು. ಪಾಪ ಫಸ್ಟ್ ಎಕ್ಸಾಮ್ ಅಲ್ವಾ, ಯಾವಾಗಲೂ ಅಷ್ಟೇ ಫಸ್ಟ್ ಎಕ್ಸಾಮ್ ಅನ್ನೋದು ಸ್ವಲ್ಪ ಒಂಥರ ಟೆನ್ಷನ್ ಆಗೇ ಇರುತ್ತೆ. ಇನ್ನು ಪ್ರಿ ಬೋರ್ಡ್ ಬೇರೆ ಫಸ್ಟ್ ಟೈಮ್ ಬರೀತಾ ಇದ್ದಾನೆ. ಮಾಮೂಲಿ ಟೆಸ್ಟು ಇದು ಬರೀತಾ ಇದ್ರು ಏನು ಅನ್ನಿಸ್ತಾ ಇರಲಿಲ್ಲ. ಇದು ಫಸ್ಟ್ ಪ್ರಿ ಬೋರ್ಡು, ಬೇರೆ ಸ್ಕೂಲಲ್ಲಿ ಬೇರೆ ಹೋಗಿ ಬರೀಬೇಕು ಅಂತ ಅವನು ಸ್ವಲ್ಪ ಟೆನ್ಷನ್ನಾಗೇ ಇದ್ದ. ಏನು ಟೆನ್ಷನ್ ತೊಗೊಂಬೇಡ, ಅದು ರೂಢಿ ಆಗುತ್ತೆ. ಫಸ್ಟ್ ಟೈಮ್ ಸ್ವಲ್ಪ ಹಂಗೆ ಹಿಂಗೆ ಯಾರು ಫಸ್ಟ್ ಎಕ್ಸಾಮ್ ಮತ್ತೆ ಬರ್ತಾ ಅವ್ರು ಅಡ್ಜಸ್ಟ್ ಆಗಿಬಿಡ್ತಾರೆ ಮಕ್ಕಳು. ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಎಜುಕೇಷನ್ ಸಿಸ್ಟಮ್ ಅನ್ನೋದು. ಯಾಕಂದರೆ ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಈ ರೀತಿಯಾಗಿ ಇರಲಿಲ್ಲ. ನಾಳೆ ಎಕ್ಸಾಮ್ ಅಂದರೆ ಇವತ್ತರೆಗೂ ಸಹ ಪೋರ್ಷನ್ಸ್ ನಡೆಸ್ತಾನೆ ಇರೋರು, ಆ ರೀತಿಯಾಗಿ ಆಗ್ತಾಯಿತ್ತು. ರಿವಿಷನ್ಸ್ ಏನೂ ನಡೀತಾ ಇರಲಿಲ್ಲ. ಬಟ್ ಇವ್ರಿಗೆಲ್ಲ ಒಂದು 3 months ಮುಂಚೆನೇ ಎಲ್ಲ ಪೋರ್ಷನ್ಸ್ ಮುಗಿಸ್ಬಿಟ್ರು. ಆವಾಗಿಂದ ಬರೀ ರಿವಿಷನ್ ಟೆಸ್ಟ್ಗಳು ನಡೆಸ್ತಾನೆ ಇದ್ದಾರೆ. ಡೈಲಿ 1 ಟೆಸ್ಟ್ 2 ಟೆಸ್ಟ್ ಅಂತ ಮಾಡ್ತಾನೆ ಇದ್ದರು. ಬೆಳಗ್ಗೆ ಬೇಗ ಹೋಗ್ತಾರೆ, ಸಾಯಂಕಾಲನೂ ಲೇಟಾಗಿ ಬರ್ತಾರೆ. ಟ್ಯೂಷನ್ಸು ಎಲ್ಲ ಏನು ಬೇಕಾಗೇ ಇರೋದಿಲ್ಲ ಇವಾಗಿನ ಮಕ್ಕಳಿಗೆ. ಆವಾಗೆಲ್ಲ ನಾವು ಟ್ಯೂಷನ್ಸ್ಗೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ದುಡ್ಡು ಅಂತಾರೆ, ದುಡ್ಡು ಕಟ್ಟಿ ಟ್ಯೂಷನ್ಸ್ಗೆ ಹೋಗ್ತಾಯಿದ್ರು. ಬಟ್ ಇವಾಗ ಆ ನೆಸೆಸಿಟಿ ಏನಿಲ್ಲ. ಸ್ಕೂಲಲ್ಲೇ ಮ್ಯಾಕ್ಸಿಮಮ್ ಅವ್ರು ಟ್ರೈನಿಂಗ್ ಕೊಟ್ಬಿಡ್ತಾರೆ. ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಗಿರುತ್ತೆ. ಇನ್ನು ಮನೇಲಿ ಬಂದು ಓದ್ಕೊಂಡು ತಿಂದು ಮಲಗೋಕ್ಕೆ ಅವ್ರ ಟೈಮ್ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನಾನು ಚಟ್ನಿಗೆ ರುಬ್ಕೊಂಡೈತೆ. ನಾನು ಈ ಸಿಂಪಲಾಗಿ ಮಾಡುವಂಥ ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ. ನಾನು 2-3 ರೀತಿಯಾಗಿ ಮಾಡ್ತಾಯಿರ್ತೀನಿ. ಯಾವಾಗ ಟೈಮ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಮಾಡ್ತಾಯಿರ್ತೀನಿ. ಆದಷ್ಟು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾಯಿಲ್ಲ. ಸ್ವಾಮಿಗಳಿಗಂತ ಆ ಚಟ್ನಿ ಮಾಡಿದೆ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ. ಮಾಮೂಲಿ ಕಡಲೆಬೀಜ, ಕೊತ್ತಂಬರಿ ಮತ್ತು ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದೀನಿ. ಅದು ಸ್ವಾಮಿಗಳಿಗೆ ಕೊಡುವಂಥದ್ದು. ಈರುಳ್ಳಿ ಎಲ್ಲ ಹಾಕಿರೋದಂತೆಲ್ಲ ಅಷ್ಟೊಂದು ಕೊಡೋಕ್ಕೆ ಹೋಗೋದಿಲ್ಲ. ಆಚೆ ಹೋದಾಗ ಅಕಸ್ಮಾತ್ ಎಲ್ಲರೂ ಬೇರೆಯವ್ರ ಪ್ರಸಾದ ಮಾಡಿದ್ರೆ ತಿಂತಾರೆ, ಇಲ್ಲ ದೇವಸ್ಥಾನ ಪ್ರಸಾದದಲ್ಲಿ ಕೊಟ್ಟಿರೋ ತಿಂದುಬಿಡ್ತಾರೆ. ನಾನು ಆದಷ್ಟು ಮನೇಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಲ್ಯ ಬಂದು ನಮ್ಮ 3 ಜನಕ್ಕೆ ಮಾಡ್ಕೋತಾ ಇರುವಂಥದ್ದು. ಸ್ವಾಮಿಗಳಿಗೆಲ್ಲ ಏನು ಕೊಡಲಿಲ್ಲ. ನಾನು ಬರೀ ದೋಸೆನೂ ಚಟ್ನಿ ಕೊಟ್ಟಿದ್ದೆ.
ಅದಾದಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ರೆಡಿ ಆಗಿಬಿಟ್ಟು ಬಂದ. ಅವನು 7:10ಗೆಲ್ಲ ಮನೆ ಬಿಡಬೇಕಾಗಿತ್ತು. 7:30 ಅಷ್ಟೊತ್ತಿಗೆ ಅಲ್ಲಿ ಸ್ಕೂಲಲ್ಲಿ ಇರಬೇಕು. 7:30ಗೆ ಅವರು ಸ್ಕೂಲಿಂದ ಹೊರಡುವಂಥದ್ದು. ಯಾಕಂದರೆ ಅವ್ರ ಸ್ಕೂಲಲ್ಲಿ ಅವ್ರ ವ್ಯಾನಲ್ಲಿ ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಅದೆಲ್ಲ ನಮಗೇನು ಟೆನ್ಷನ್ ಇಲ್ಲ. ಮಾಮೂಲಿ ಸ್ಕೂಲ್ ಹತ್ರ ಹೋದರೆ ಸಾಕು ಮಕ್ಕಳು. ಅವರೇ ಕರ್ಕೊಂಡೋಗಿ ಬರೆಸಿ ಎಕ್ಸಾಮ್ನ ಕರ್ಕೊಂಬರ್ತಾರೆ. ಮತ್ತು ಮಧ್ಯಾಹ್ನ ಬರೋಕ್ಕೆ 2 ಗಂಟೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇವಾಗ ಸ್ನ್ಯಾಕ್ಸ್ ಏನು ಬೇಡ, ಬರೀ ಬಿಸ್ಕೆಟ್ಸ್ ಕೊಟ್ಬಿಡಿ ಸಾಕು ಅಂತ ಹೇಳಿದೆ. ಯಾಕಂದರೆ ಬಿಸ್ಕೆಟ್ ಆದರೆ ಹೋಗ್ತಾ ಬರ್ತಾ ವ್ಯಾನಲ್ಲಿ ತಿನ್ಕೊಬೋದು, ಬೇರೆ ಯಾರು ಏನು ತಿನ್ನೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ನು ಸ್ವಲ್ಪ ಶೈ ಫೀಲ್ ಆಗ್ತಾನೆ. ಅಷ್ಟೊಂದು ಬೇಗ ಎಲ್ಲರ ಮುಂದೆ ಅಷ್ಟೊಂದು ಓಪನ್ ಅಪ್ ಅಂತ ಆಗೋದಿಲ್ಲ. ಸ್ವಲ್ಪ ಹಾಗೆ ಒಂಥರ ಅವನು ಫ್ರೀ ಅಂದರೆ ಆರಾಮಾಗಿರೋದಿಲ್ಲ, ಸ್ವಲ್ಪ ಒಂಥರ ಇರ್ತಾನೆ. ಅದಕ್ಕೋಸ್ಕರ ಬರೀ ಬಿಸ್ಕೆಟ್ ಕೊಡಮ್ಮ ಅಂತ ಹೇಳ್ದೆ. ಬಿಸ್ಕೆಟ್ ಹಾಕಿದ್ದೀನಿ ಆಲ್ರೆಡಿ. ಲಂಚ್ ಬಾಕ್ಸ್ ಸಹ ರೆಡಿ ಆಯಿತು. ಚಿರು ಸಹ ರೆಡಿ ಆದ. ಆಲ್ರೆಡಿ ಚಾಕೋಸ್ ತೊಗೊಂಡು ಹೋದ. ಮ್ಯಾಕ್ಸಿಮಮ್ ಅವ್ನು ಬೆಳಗ್ಗೆ ಟೈಮ್ ಚಾಕೋಸ್ ತಿನ್ಕೊಂಡು ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಹೋಗ್ತಾನೆ. ಅದು ಅವನಿಗೆ ತುಂಬ ಎನರ್ಜಿ ಕೊಡುತ್ತೆ. ನಾನು ಅದೇ ಕೇಳ್ತೀನಿ, ಬೇರೆ ಏನೋ ಟಿಫನ್ ತಿನ್ಕೊಂಡು ಹೋಗು ಅಂದರೆ, ಬೇಡಮ್ಮ ನನಗಿದೆ ಸಾಕು, ಆರಾಮಾಗಿರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಕೊಂಡು ಹೋಗ್ತಾನೆ. ಅಷ್ಟೊಂದಾಗಿ ಬೆಳಗ್ಗೆ ಟೈಮ್ ಸ್ವಲ್ಪ ಕಡಿಮೆನೇ, ಅವನು ಅಷ್ಟೊಂದು ತಿನ್ನೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ಆಗಾದ್ರೆ ಇಲ್ಲಿ ಸ್ಕೂಲಲ್ಲಿ ಇರ್ಬೇಕಾದ್ರೆ 10:30ಗೆ ಒಂದು ಬ್ರೇಕ್ ಕೊಡ್ತಾರೆ, 12:30ಗೆ ಒಂದು ಬ್ರೇಕ್ ಕೊಡ್ತಾರೆ. ಬಟ್ ಇವಾಗ ಅದಕ್ಕೆಲ್ಲ ಚಾನ್ಸ್ ಇರೋದಿಲ್ಲ. ಹೋಗ್ಬೇಕಾದ್ರೆ ನನ್ನ ವ್ಯಾನಲ್ಲಿ ಏನಾದ್ರು ತಿಂದರೆ ಬಿಸ್ಕೆಟ್ಸ್ ಏನಾದ್ರು ತಿನ್ಕೊಬೋದು. ಇಲ್ಲಾಂದರೆ ಮತ್ತೆ 2 ಗಂಟೆ ಆಗುತ್ತೆ. ಮತ್ತು ರಿಟರ್ನ್ ಬರೋ ಅಷ್ಟರಲ್ಲಿ ಎಕ್ಸಾಮ್ ಎಲ್ಲ ಬರೆದು ರೆಡಿ ಆಗಿಬಿಟ್ಟು ಅವಾಗ ಬಂದಮೇಲೆ ಒಂದೇ ಸಲ ಟಿಫನ್ ಮಾಡ್ಕೊತೀವಿ ಬಿಡಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಒಂದೇ ಸಲ ಟಿಫನ್ ಮಾತ್ರ ಸ್ವಲ್ಪ ಒಂದು ದೋಸೆ ಜಾಸ್ತಿನೇ ಹಾಕಿದ್ದೆ. ಇದ್ರೆ ಇಲ್ಲಿ ಯಾರಾದ್ರು ಮಕ್ಳು ಇರ್ತಾರೆ, ಅವ್ರವ್ರು ಶೇರ್ ಮಾಡ್ಕೊಂಡು ತಿಂತೀರಾ ಅಂದ್ಬಿಟ್ಟು ಅಷ್ಟು ಬೇಡ ಇಷ್ಟು ಬೇಡ ಅಂತ ಜಗಳ ಮಾಡ್ತಾ ಇರ್ತಾನೆ. ಬಟ್ ಏನಾದರೂ ಆಗಲಿ ಸ್ವಲ್ಪ ಮಕ್ಳಿರ್ಬೇಕಾದ್ರೆ ಕೆಲವೊಂದು ಐಟಮ್ಸ್ ಸ್ವಲ್ಪ ಜಾಸ್ತಿ ಇದ್ದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಇಲ್ಲ ಸಾಕಾಗಿಲ್ಲ ಅಂದರೆ ಪಾಪ ಮತ್ತೆ ಸಾಯಂಕಾಲ ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಯಾಕಂದರೆ 6 ಆಗಿಬಿಡುತ್ತೆ ಒಂದೊಂದು ಸರಿ ಬರೋ ಅಷ್ಟರಲ್ಲಿ. ಅವರು 5:30ಗೆ ಬಿಡ್ತಾರೆ. ಅಲ್ಲಿಂದ ಅಲ್ಲಿ ಸೈಕಲ್ ತುಳ್ಕೊಂಡು ಬರಬೇಕಲ್ವ, ಸ್ವಲ್ಪ ದೂರನೇ ಆಗುತ್ತೆ. ಪಾಪ ಸುಸ್ತಾಗ್ಬಿಟ್ಟಿರ್ತಾನೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಅವ್ನು ಬರೋವಾಗ ಅವ್ನಿಗೆ ಎನರ್ಜಿ ಸ್ವಲ್ಪ ತುಂಬ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸಿದ್ದಾಯಿತು. ಇನ್ನು ಸ್ವಾಮಿಗಳೆಲ್ಲ ಸ್ನಾನ ಮಾಡ್ಕೊಂಡು ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಅವರು ದೇವಸ್ಥಾನಕ್ಕೆ ಹೋಗಿ ಬರೋರು ನಂಗೆ ಸ್ವಲ್ಪ ಟೈಮ್ ಇತ್ತು ಆ್ಯಕ್ಚುಲಿ ಅವತ್ತು. ಯಾಕಂದರೆ ಬೇರೆ ಟೈಮ್ಲಾದ್ರೆ ಫ್ರೀ ಇರೋಲ್ಲ. ಕೆಲವೊಂದು ಸರಿ ಬೇಗ ಬಂದುಬಿಡ್ತಾರೆ, ಕೆಲವೊಂದು ಸರಿ ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ರೆಡಿ ಆಗೋಣ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ. ಈ ಚಳಿಯಲ್ಲಿ ಹೆಂಗಪ್ಪ ಎದ್ದೇಳ್ತಾ ಇದ್ದೀನಿ ನಿಜ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ನೆಕ್ಸ್ಟ್ ಹೆಂಗಿರುತ್ತೆ ಅಂತ ಅರ್ಥ ಆಗೋಲ್ಲ. ಆ್ಯಕ್ಚುಲಿ ಇವಾಗ ಎದ್ದೇಳಲೇಬೇಕು. ಇನ್ನೂ ಒಂದೇನಪ್ಪ ಅಂದರೆ ನಮ್ಮ ಚಿರುಗೆ ಎಕ್ಸಾಮ್ಸ್ ಮುಗಿಯೋವರೆಗೂ ಮ್ಯಾಕ್ಸಿಮಮ್ ಅವ್ನು 7ಗೆಲ್ಲ ಮನೆ ಬಿಟ್ಬಿಡಬೇಕು. ಹೇಗಿದ್ದರೂ 5:40 ಆದರೂ 5:40 5:30ಗೆ ನಾನು ಎದ್ದೇಳಲೇಬೇಕಾಗುತ್ತೆ. ಇವಾಗಿನ ಸ್ವಲ್ಪ ಒಂದು 10 ನಿಮಿಷ ಒಂದು 5 o'clock ಹಂಗೆ ಎದ್ದೇಳ್ತೀನಿ ಅಷ್ಟೇ. 5ಗೆ ಎದ್ದರೆ 5:30ಗೆ 5:45 ಕೆಳಗಡೆ ಬರ್ತೀನಿ. ಆವಾಗಿಂದ ಟಿಫನ್ ಕೆಲಸ ಅದು ಇದು ಅಂತ ಸರಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಅದು ಬೇಗ ಗಡಿಬಿಡಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾವುದೋ ಒಂದು ಟಿಫನ್ ಮಾಡಿ ಕಳಿಸ್ಬಿಟ್ರು ಇವ್ನು ತಿನ್ನೋದಿಲ್ಲ. ನಮ್ಮ ಮನೇಲಿ ಚಿರುದೇ ಸ್ವಲ್ಪ ಟೆನ್ಷನ್ನು. ದಿಶು ಏನೇ ಟಿಫನ್ ಇದ್ರೆ ಏನೋ ತಿಂದ್ಬಿಡ್ತಾನೆ. ಬಟ್ ಚಿರು ಸ್ವಲ್ಪ ಟಿಫನ್ಗಳಾಗಲಿ ಊಟ ಆಗಲಿ ಸ್ವಲ್ಪ ಅದು ಇದು ಅಂತ ಹೇಳೋದು ಜಾಸ್ತಿನೇ. ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಸಿನೀರೆಲ್ಲ ಕುಡ್ಕೊಂಡೆ. ಮತ್ತು ಕೈಯೆಲ್ಲ ಸ್ವಲ್ಪ ರಬ್ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು. ಸ್ವಲ್ಪ ಮೈಯೆಲ್ಲ ಬಿಸಿ ಬರಬೇಕಾಗಿತ್ತು ಅಂತ ಮೈಯೆಲ್ಲ ಬಿಸಿ ಬಂತು. ಅದೆಲ್ಲ ಮುಗಿಸ್ಮೇಲೆ ಸ್ವಾಮಿಗಳೆಲ್ಲ ಬಂದು ಅವರೆಲ್ಲ ಪ್ರಸಾದ ತಿಂದೆಲ್ಲ ಹೊರಟಾದ್ಮೇಲೆ ನೆಕ್ಸ್ಟ್ ಇವಾಗ ದೇವ್ರ ಮನೆ ಕೆಲಸ. ಆ್ಯಕ್ಚುಲಿ ನನಗಿವಾಗ ದೇವ್ರ ಮನೆ ಸಹ ಇವತ್ತೇ ಕ್ಲೀನ್ ಮಾಡಿ ಇವತ್ತೇ ಅರೇಂಜ್ ಮಾಡುವಂಥದ್ದಿತ್ತು. ಯಾಕಂದ್ರೆ ನಂದೆಲ್ಲ ಮಂತ್ಲಿ ಎಲ್ಲ ಇದಾಗಿದ್ದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಹಿಂದಿನ ದಿನವೇ ಫ್ರೈಡೇನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಅದು ಅಲ್ಲದೆ ಬೇರೆ ಇಂಥ ಟೈಮಲ್ಲಿ ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಜಾಸ್ತಿನೇ ಇರುತ್ತೆ ಮನೆಯಲ್ಲಿ. ಯಾಕಂದರೆ ಮಾಮೂಲಿಯಾಗಿ ಮಾಡೋದಕ್ಕಿಂತನೂ ಈ ರೀತಿ ಮಾಲೆ ಹಾಕಿದಾಗ ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇತ್ತು. ವೆಡ್ನಸ್ಡೇ ಥರ್ಸ್ಡೇ ಎಲ್ಲ ಮನೆಗಳು ಫುಲ್ ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ಫ್ರೈಡೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಹಂಗೆ ಕಳಶ ಇಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ದರೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟೈಮ್ ಇರುತ್ತಲ್ಲ. ಫೋಟೋನು ಸಹ ನಾವೇನು ಮನೇಲಿ ಕೆಳಗಡೆ ಇಕ್ಕಿಲ್ಲ. ಅಯ್ಯಪ್ಪ ಸ್ವಾಮಿ ಫೋಟೋ ಮೇಲೇ ಇಕ್ಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅವ್ರು ಕೆಳಗಡೆ ಬರೋಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಗೆ ಆಚೆಯಿಂದನೇ ಸ್ಟೆಪ್ಸ್ ಇದೆ. ಅವರೆಲ್ಲ ಆಚೆ ಸ್ಟೆಪ್ಸಿಂದ ಓಡಾಡ್ಕೊತಾರೆ ಸ್ವಾಮಿಗಳೆಲ್ಲನೂ. ಮನೆ ಒಳಗೆ ಒಂದು 5 to 6 days ಬರೋದಿಲ್ಲ ಅವರು, ಇಂಥ ಟೈಮಲ್ಲಿ ಮಾತ್ರ. ನನಗಂತೂ ಅದು ತುಂಬಾ ಯೂಸ್ ಆಯಿತು. ಫಸ್ಟಿಗೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಅವರು ತುಂಬ ದಿನ ಎಲ್ಲ ಹಾಕ್ತಾಯಿರಲಿಲ್ಲ ಮಾಲೆನ. ಸ್ವಲ್ಪ ಒಂದು 11 ದಿನ ಒಂದು 20 ದಿನ ಆ ರೀತಿಯಾಗಿ ಹಾಕ್ಕೊಳ್ಳೋರು. ಇವಾಗ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನನ್ನ ಪಾಡು ನಾನು ಒಳಗಡೆ ಇರ್ತೀನಿ ಮನೆ ಒಳಗಡೆ, ಅವ್ರು ಆಚೆಯಿಂದ ಆಚೆ ಓಡಾಡ್ಕೊತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿ ದಿನವೇ ಹಾಕ್ಕೋತಾರೆ. ಅಂಥ ಟೈಮಲ್ಲಿ ಮನೆಗೆ ಬರಬಾರ್ದು ಅನ್ನೋ ಟೈಮಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಪ್ರಸಾದನ ತಿನ್ಕೊತಾ ಇದ್ದರು. ಇಲ್ಲ ಮೇಲೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ರು. ಟೈಮ್ ಇದ್ದರೆ ಇಲ್ಲ ಟಿಫನ್ ಮಾಡ್ಕೋತಾಯಿದ್ರು. ಇಲ್ಲಾಂದರೆ ದೇವಸ್ಥಾನದಲ್ಲಿ ತಿನ್ಕೊಂಬಿಡೋರು. ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋತಾಯಿದ್ರು. ಏನು ಮಾಡೋಕ್ಕಾಗೋದಿಲ್ಲ. ಒಂದು 5-6 days ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋತಾಯಿದ್ರು. ಇವಾಗ ದೇವ್ರ ಮನೆ ಎಲ್ಲ ಸಾಮಾನು ತೆಗ್ದಾಯಿತು. ಎಲ್ಲ ತೆಗೆದು ಎಲ್ಲ ಒರೆಸಿ ನಾನು ಸಹ ಟಿಫನ್ ಮಾಡಿಕೊಂಡು ಇವಾಗೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಹೇಗಿದ್ದರೂ ಇವತ್ತಿನ ಕೆಲಸ ನನಗೆ ಪೂರ್ತಿ ದಿನ ಇರುತ್ತೆ. ಈವ್ನಿಂಗ್ವರೆಗೂ ಕೆಲಸ ಮಾಡಬೇಕು. ಈವ್ನಿಂಗೆ ನಾನು ಹೇಗಿದ್ದರೂ ಈವ್ನಿಂಗ್ ಅರೇಂಜ್ ಮಾಡ್ಕೊಂಡು ಒಂದೇ ಸರಿ ಪೂಜೆ ಮಾಡ್ಕೊಳ್ಳುವಂಥದ್ದು. ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೆ ಈ ದಿನ ಪೂರ್ತಿ ಗ್ಯಾರಂಟಿ ಇದೇ ಇರುತ್ತೆ ಅಂದ್ಬಿಟ್ಟು. ಅದಕ್ಕೆ ಸೆಂಟ್ರಲ್ಲಿ ಮನೆ ಕೆಲಸ ಸ್ವಲ್ಪ ಮಾಡ್ಕೊಂಡು ಈ ಕೆಲಸ ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಮ್ಯಾಕ್ಸಿಮಮ್ ದೇವ್ರ ಕೆಲಸನೇ ಇದ್ದಿದ್ದು ಇವತ್ತೆಲ್ಲ, ಬೇರೆ ಏನು ಕೆಲಸ ಇಲ್ಲ. ದೇವ್ರ ಕೆಲಸ ಮತ್ತು ಅವ್ರಿಗೆಲ್ಲ ಕೆಲವೊಂದು ಅಂದರೆ ಅವ್ರು ಯಾತ್ರೆಗೆ ಹೋಗ್ತಾರೆ ಇನ್ನೇನಿದ್ರು ಅದಕ್ಕೋಸ್ಕರ ಅರೇಂಜ್ ಮಾಡಬೇಕಾಗಿತ್ತು. ಕೆಲವೊಂದು ಅದನ್ನು ಅರೇಂಜ್ ಮಾಡಿಕೊಂಡು ಮನೇಲಿ ಪೂಜೆ ಸಾಮಾನು ಅದು ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೆ.
ಫೈನಲಾಗೆಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ 6 ಆಗೋಯಿತು. ಹೇಗಿದ್ರು ಗೋಧೂಳಿ ಸಮಯದಲ್ವ ಇವತ್ತೇ ಪೂಜೆ ಮಾಡ್ಕೋತಾ ಇದ್ದೀನಿ. ಇನ್ನೇನಿದು ಅವರು ಸಂಡೇ ಹೋಗುವಂಥದ್ದು, ಸ್ಯಾಟರ್ಡೆ ತಂದು ಫೋಟೋ ಇಕ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಫ್ರೈಡೇ ಫುಲ್ಲಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಮತ್ತೆ ಫೋಟೋ ತಂದು ಕೆಳಗೆ ಇಕ್ಬಿಟ್ಮೇಲೆ ಅವ್ರು ಯಾತ್ರೆಗೆ ಹೋಗಿ ಬರೋವರೆಗೂ ನಾವು ದೀಪ ಎಲ್ಲ ಕದಲ್ಸೋಕ್ಕಾಗೋದಿಲ್ಲ. ಇವತ್ತು ಎಷ್ಟು ಕ್ಲೀನ್ ಮಾಡಿರ್ತೀನೋ ಅಷ್ಟೇ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಇವತ್ತೇ ಪೂರ್ತಿಯಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡಿಕೊಂಡು ಪೂಜೆ ಸಹ ಮುಗಿಸ್ಕೋತಾ ಇದ್ದೀನಿ. ಒಂಥರ ನೆಮ್ಮದಿಯಾಗಿರುತ್ತೆ ಪೂಜೆ ಮಾಡ್ಕೊಳ್ಬೇಕಾದ್ರೆ. ಯಾಕಂದರೆ ಎಲ್ಲ ಕ್ಲೀನ್ ಮಾಡಿ ಒಂದೇ ದಿನ ಪೂಜೆ ಮಾಡ್ಕೊಂಡು ಸ್ವಲ್ಪ ಟಯರ್ಡ್ ಅಂತ ಅನಿಸಿದ್ರು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆದರೆ ನನಗೇನಪ್ಪ ಸ್ವಲ್ಪ ದೇವ್ರ ಸಾಮಾನೆಲ್ಲ ಜಾಸ್ತಿ ಇರೋದ್ರಿಂದ ದಿನ ಪೂರ್ತಿ ಅದಕ್ಕೆ ಆಗಿಬಿಡುತ್ತೆ. ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಸಿಗೋದಿಲ್ಲ. ಇವತ್ತು ಮಧ್ಯಾಹ್ನ ಅಷ್ಟೇ ಚಟ್ನಿ ಮಾಡಿದ್ನಲ್ವ ಅದೇ ಇತ್ತು, ಅದಕ್ಕೆ ಅನ್ನ ಮಾಡ್ಕೊಂಬಿಟ್ಟಿದ್ದೆ. ಈವ್ನಿಂಗ್ ಹೇಗಿದ್ರು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಣ ಅಂತ ಹೇಳಿದರು. ಹಾಗಾಗಿ ನಾನು ಈವ್ನಿಂಗ್ ಏನು ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಮಾತ್ರ ಒಂದೇ ಸರಿ ಪ್ಲ್ಯಾನ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದೇ ತಿನ್ಕೊತಾರೆ. ಮಕ್ಕಳು ಅಷ್ಟೇ ಅದೇ ಇದೆ ಅಂದ್ಕೊಳಕ್ಕೆ ಹೋಗಿದ್ರು, ಅದಕ್ಕೆ ಸ್ವಲ್ಪ ದೋಸೆ ಹಾಕ್ಕೊಟ್ರೆ ಅದೇ ತಿನ್ಕೊಂಡ್ಬಿಡ್ತಾರೆ. ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಚಿರು ಬರ್ಡೇ ಬೇರೆ ಇವತ್ತು, ಪಾಪ ಅವನು ಸ್ವಲ್ಪ ಯಾವಾಗಲೂ ಅವ್ನ ಬರ್ಡೇ ದಿನ ಹಿಂಗೆ ಇರುತ್ತೆ. ಅಂದರೆ ಮಾಲೆ ಹಾಕಿರ್ತಾರೆ ಎಲ್ಲರೂ ಮನೆಯಲ್ಲಿ, ಯಾವಾಗಲೂ ಸ್ವಲ್ಪ ಅವನು ಬೇಜಾರಲ್ಲೇ ಇರ್ತಾನೆ. ಯಾಕಂದ್ರೆ ಅವನಿಗೆ ಸ್ವಲ್ಪ ಎಂಜಾಯ್ ಮಾಡಬೇಕು ಅನ್ನೋದಿರುತ್ತೆ, ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು ಅಂತ. ಬಟ್ ಯಾವಾಗಲೂ ಏನಂದರೆ ಮಾಲೆ ಹಾಕಿರೋದ್ರಿಂದ ಏನು ಮಾತಾಡೋದಿರಲ್ಲ, ಸುಮ್ಮನೆ ಅಷ್ಟೊಂದಾಗಿ ಕಾಲೆಳೆಯೋಕ್ಕೆ ಆಗ್ಬೋದು, ರೇಗಿಸೋದು ಅವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀವಿ, ಅಷ್ಟೊಂದೇನು ಕಾಮಿಡಿಯಾಗಿ ಇದು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಚಿರುಗೆ ಹಂಗಲ್ಲ, ಎಲ್ಲರೂ ನಾವು ಕಾಲೆಳೆಯೋದು ಜಾಸ್ತಿನೇ ಮಾಡ್ತಾ ಇರ್ತೀವಿ ಅವಾಗವಾಗ. ಅವರಿಲ್ಲ ಅಂದಾಗ ನಾವು ಚೆನ್ನಾಗಿ ರೇಗಿಸ್ತಾ ಇರ್ತೀವಿ ನಾನು ದಿಶು. ಬಟ್ ಅವರಿಬ್ಬರು ಸ್ವಾಮಿಗಳು ಮನೇಲಿದ್ದಾಗ ನಾವು ಅಷ್ಟೊಂದೆಲ್ಲ ರೇಗ್ಸೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಲಿಮಿಟಲ್ಲಿ ಮಾತಾಡ್ತಾ ಇದ್ವಿ, ಎಷ್ಟೇ ಆಗಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತೀವಲ್ವ ಬಾಯಿ ಮಾತು ಅನ್ನೋದನ್ನು ಆ ಟೈಮಲ್ಲಿ ಮಾತ್ರ. ಹಾಗಾಗಿ ನಮ್ಮ ಚಿರು ಸ್ವಲ್ಪ ಫೀಲಿಂಗಲ್ಲೇ ಇರ್ತಾನೆ, ಯಾವಾಗಲೂ ವರ್ಷವೂ ಹಿಂಗೆ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು. ಈ ಸರಿ ಬೇರೆ ಎಕ್ಸಾಮ್ ಬೇರೆ ಪ್ರೀ ಬೋರ್ಡ್ ಬೇರೆ ಇದೆ, ಅದೊಂದು ಸ್ವಲ್ಪ ಟೆನ್ಷನ್ನು. ನೆಕ್ಸ್ಟ್ ಡೇನೂ ಎಕ್ಸಾಮ್ ಇತ್ತು ಅವನಿಗೆ. ಅಂದರೆ ಫಸ್ಟ್ ಡೇನೇ ಎಕ್ಸಾಮ್ ಇತ್ತು ಅವ್ನ ಬರ್ಡೇ ಡೇ, ಮತ್ತು ನೆಕ್ಸ್ಟ್ ಡೇ ಹಂಗೆ ರಿಟರ್ನ್ ಎಕ್ಸಾಮ್ ಇತ್ತು. ಗ್ಯಾಪ್ ಇಲ್ಲ, ಎಲ್ಲ ಎಕ್ಸಾಮ್ಗೂ ಗ್ಯಾಪ್ ಇದೆ. ಬಟ್ ಇವಾಗ ಮಾತ್ರ ಗ್ಯಾಪೇ ಇಲ್ಲ, ಹಿಂದಿಂದನೇ ಎಕ್ಸಾಮ್ ಇತ್ತು 2 ಎಕ್ಸಾಮು. ಹಾಗಾಗಿ ಮತ್ತೆ ಎಕ್ಸಾಮ್ ಇದೆಯಲ್ವಾ ಅಂತ ಅನ್ಕೋತಾ ಇದ್ದ. ಹಾಗಾಗಿ ಸ್ವಲ್ಪ ಅವನು ಮೂಡಿಯಾಗೇ ಇದ್ದ ಅಂತ ಅನ್ಕೊತೀವಿ. ಯಾಕಂದರೆ ಸ್ವಲ್ಪ ಅವನಿಗೆ ಫೀಲ್ ಆಗ್ತಾ ಇದ್ದ, ಎಲ್ಲರೂ ಮಾಲೆ ಹಾಕಿದ್ದಾರೆ, ಕೇಕ್ ಕಟ್ ಮಾಡಬೇಕು, ಜೊತೆಗೆ ಎಕ್ಸಾಮು ಅನ್ನೋದೊಂದು ಟೆನ್ಷನ್ ಇತ್ತು. ಬೆಳಗ್ಗೆನೂ ಅಷ್ಟೇ ಪಾಪ ಅರ್ಧ ಗಡಿಬಿಡಿಯಾಗಿ ರೆಡಿ ಆಗಿಬಿಟ್ಟು ಹೊರಟ ಅವನು. ಸಾಯಂಕಾಲ ಬಂದಮೇಲೂ ಅಷ್ಟೇ ಏನು ಬೇಕು ಅಂದರೆ ಏನು ಬೇಡ ಹಂಗೆ ಹಿಂಗೆ ಅಂತ ಹೇಳ್ದೆ. ಬಟ್ ಹಿಂದಿನ ದಿನ ನಂಗೆ ಕರ್ಕೊಂಡೋಗಿ ಕೆಲವೊಂದೆಲ್ಲ ಶಾಪಿಂಗ್ ಮಾಡಿಸಿ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ಅವನಿಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಚಾಕ್ಲೇಟ್ಸ್ ಆಗಿರ್ಬೋದು ಎಲ್ಲ ಬೇಕು ಅಂತ ಹೇಳಿದ್ದ. ನಾವು ಹಿಂದಿನ ದಿನ ಥರ್ಸ್ಡೇನೇ ಎಲ್ಲ ಕರ್ಕೊಂಡೋಗಿ ಎಲ್ಲ ಕೊಡಿಸಿದ್ದೆ ನಾನು. ಮತ್ತು ಯಾಕಂದರೆ ಇನ್ನು ಲಾಸ್ಟು ಸ್ಕೂಲ್ ಲೈಫ್ ಇನ್ನು ಮುಗಿಯುತ್ತೆ, ಇನ್ನೇನಿದ್ರು ನೆಕ್ಸ್ಟ್ ಹೋಗೋದು ಕಾಲೇಜ್ ಲೈಫಿಗೆ ಹೆಜ್ಜೆ ಇಕ್ಬಿಟ್ಮೇಲೆ ಇದೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಮಕ್ಳಿಗೆ ಅಷ್ಟೊಂದಾಗಿ. ನಮ್ಮ ಚಿನ್ನ ಸ್ವಲ್ಪ ಚಿಕ್ಕ ಮಗು ಥರ ನಮಗೆ, ಯಾಕಂದರೆ ಅದು ಹಂಗೆ ಬೆಳ್ಕೊಂಡು ಬಂದುಬಿಟ್ಟಿದ್ದಾನೆ ಅವನು ಇವಾಗಲೂ ಹಂಗೇ. ನಮ್ಮ ದಿಶು ಯಾವಾಗ ಅದು ರೇಗಿಸ್ತಾ ಇರ್ತಾರೆ, ನಿನ್ನ ಚಿಕ್ಕ ಮಗು ಆಡ್ದಂಗೆ ಆಡ್ತೀಯಲ್ವೋ ಅಂತ ಹೇಳ್ಬಿಟ್ಟು. ಫೈನಲಾಗಿ ಚಾಕ್ಲೇಟ್ಸ್ಗೋಸ್ಕರ ರೇಗಿಸ್ತಾ ಇದ್ದ, ನೀನು ಚಿಕ್ಕ ಮಗುನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನಾನು ಅದೇ ಅಂದೆ, ಇನ್ನು 10th ಕಣೋ ಲಾಸ್ಟ್, ಇನ್ನು ನೆಕ್ಸ್ಟ್ ಇಯರಿಂದ ಅವ್ನು ಚಾಕ್ಲೇಟ್ಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ, ಒಂದು ಸ್ಟೇಜ್ ಚೇಂಜ್ ಆಗಿಬಿಡುತ್ತಲ್ವ, ಇಯರ್ ಲಾಸ್ಟ್ ಎಷ್ಟು ಬೇಕೋ ಅಷ್ಟು ಹಂಚ್ಬಿಡು ಅಂದ್ಬಿಟ್ಟು ಎಲ್ಲ ಚಾಕ್ಲೇಟ್ಸ್ ಎಲ್ಲ ಬೇಕಾಗಿತ್ತು, ಅವೆಲ್ಲ ಕೊಡಿಸ್ಕೊಂಡು ಹಾಗೆ ಹೋಗ್ಬಿಟ್ಟು ಆಚೆ ಊಟ ಬೇಕು ಅಂತ ಹೇಳ್ದೆ. ಯಾಕಂದರೆ ಇನ್ನೂ ಮತ್ತೆ ನಂಗೆ ಗೊತ್ತಿತ್ತು ಬರ್ಡೇ ದಿನ ಹೆಂಗಿದ್ರು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಫಸ್ಟೇ ನಾವು ಪೂಜೆ ಕೊಟ್ಬಿಟ್ಟಿದ್ವಿ, ಅಂದರೆ ನಮ್ಮ ಮನೆಯವ್ರು ಫಸ್ಟೇ ಕೊಟ್ಬಿಟ್ಟಿದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗೆ, ಅಲ್ಲೇ ಪೂಜೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಗಿದ್ರು ನಾಳೆ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಿಂದಿನ ದಿನ ಕರ್ಕೊಂಡೋಗಿ ನಾನು ಆಚೆ ಅವನಿಗೆ ಅವನಿಗೆ ಪನ್ನೀರ್ ಅಂದರೆ ತುಂಬಾ ಫೇವರೇಟು, ಪನ್ನೀರ್ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ನಾಳೇನು ಕೇಳಬೇಡ, ಇವತ್ತೇನು ಬೇಕೋ ಅದು ತಿನ್ಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಬೆಳಗ್ಗೆನೇ ದೋಸೆ ಸಹ ಮಾಡಿಕೊಟ್ಟಿದ್ದು. ಇವಾಗೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಡ್ತಾ ಇರುವಂಥದ್ದು. ನಾವು ದೇವಸ್ಥಾನಕ್ಕೆ ಬಂದಿಲ್ಲಿ ತಿಪ್ಸನದಲ್ಲಿ ಕೊಡೋದು. ನಮ್ಮ ಮನೆಯವ್ರು ಮಾಲೆ ಹಾಕ್ದಾಗಿಂದ ನಾವು ಅಲ್ಲೇ ಹಾಕೋದು, ಅಲ್ಲೇ ತೆಗಿಯೋದು ಮಾಲೆ ಎಲ್ಲನೂ. ಪೂಜೆಗೂ ಅಲ್ಲೇ ಕೊಡೋದು, ಇರುಮುಡಿ ಸಹ ಅಲ್ಲೇ ಮಾಡೋವಂಥದ್ದು. ಇವತ್ತು ಸಹ ಅಲ್ಲೇ ಪೂಜೆ ಕೊಟ್ಟಿದ್ವಿ, ಅಲ್ಲೇ ಹೋಗ್ತಾಯಿದ್ವಿ. ಸ್ವಲ್ಪ ದೂರ ಆಗಿದ್ದರಿಂದ ಸ್ವಲ್ಪ ಜರ್ನಿನೂ ಜಾಸ್ತಿ ತಗೊಂತು. ಕೇಕೆಲ್ಲ ಏನು ಕಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವರೆಲ್ಲ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಲೇಟಾಗಿತ್ತು. ಇನ್ನು 8:30, 9ಗೆಲ್ಲ ಅಲ್ಲಿ ದೇವಸ್ಥಾನ ಮುಚ್ಚಿಬಿಡ್ತಾರೆ, ಅಷ್ಟರಲ್ಲಿ ನಾವು ಅಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಹೋಗಿ ಬಂದು ಮತ್ತೆ ನಾವು ಕೇಕೆಲ್ಲ ಕಟ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಮಾತ್ರ. ನನಗೆ ಫಸ್ಟ್ ನಾನು ಅಲ್ಲಿದ್ದಾಗ ತಿಪ್ಸಂದ್ರ ಸೈಡ್ ಇದ್ದಾಗ ನಾವು ಡೈಲಿ ಮಾಲೆ ಹಾಕಿದಾಗ ಎಲ್ಲ ಹೋಗ್ತಾಯಿದ್ವಿ. ಬಟ್ ಇವಾಗ ಇಲ್ಲಿಂದ ಅಷ್ಟು ದೂರ ಬರೋಕ್ಕೆ ಆಗೋದಿಲ್ಲ, ಅದರಿಂದ ನಾನೇನು ಹೋಗೋದಿಲ್ಲ. ಬಟ್ ಪೂಜೆ ಕೊಟ್ಟಾಗ ಮತ್ತು ಇಡುಮುಡಿ ದಿನ ಮಾತ್ರ ಗ್ಯಾರಂಟಿ ಹೋಗ್ತೀನಿ. ಇವತ್ತು ಪೂಜೆ ಕೊಟ್ಟಿರೋದ್ರಿಂದ ಇವತ್ತೆಲ್ಲ ನಾವು ಅಲ್ಲಿ ಪೂಜೆಗೆ ಹೋಗ್ತಾಯಿದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಸಿಂಪಲ್ಲಾಗಿ ಚಿರುಬಡೆ ಸಹ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಚಿಕ್ಕದಾಗಿರುವಂಥ ಕೇಕ್ ತಂದ್ವಿ, ಕೇಕ್ ಸಹ ತಿನ್ನಲ್ಲ ಅಂದರು. ಪರವಾಗಿಲ್ಲ ಸ್ವಲ್ಪ ತಿನ್ನಿರಿ ಅಂದ್ಬಿಟ್ಟು ಮಕ್ಕಳಿಗೆ ನಾನು ತರಿಸಿ ಕಟ್ ಮಾಡಿಸ್ತಾಯಿದ್ದೀವಿ. ಹೋಗಲ್ಲ ಬಾತ್ರೂಮೆ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಬೆಳಗ್ಗೆ ಆ ಟೈಮ್ಗೆ ಹೋಗ್ಬಿಡೋಣ. ಅಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಬಾನಸೋಡಿ
ಸಿಗುತ್ತೆ ಬಾಸಮ್ಮೆ ಎಲ್ಲಾದ್ರೂ ಒಂದೇ ದೇವಸ್ಥಾನ ನಗು ಚಿರು. ಬೇಗ ಬಂದ್ಬಿಡು ಬಾರಸೋಳಿ ನೋಡ್ಕೊಂಡು ಹಂಗೆ ಹೋಗೋಣ ಮನೆ ಹತ್ರ ಬಂದ್ಬಿಡ್ತೀವಿ 8 ಗಂಟೆಗೆ ಬರ್ತೀಯಾ ಸರಿ ಕಂಪ್ಲೀಟ್ 16 ಉಫ್ ಮಾಡೋದನ್ನ. ಹ್ಯಾಪಿ ಬರ್ಡೇ ಚಿರು. ಹ್ಯಾಪಿ ಬರ್ಡೇ ಚಿರು. 16 ಇಯರ್ ಕಂಪ್ಲೀಟ್ ಮಾಡಿದೆ ಚಿರು. ಅಮ್ಮಮ್ಮ ಮನೇಲಿ ಮಲಗಿದ್ದೆ. 16 ಇಯರ್ ಕಂಪ್ಲೀಟ್ ಮಾಡಿದೆ ಚಿರು. ಲೆಟ್ಸ್ ಸ್ಟಾರ್ಟ್ 17. ಹ್ಯಾಪಿ ಬರ್ಡೇ ಟು ಯು ಬೋಂಡಾ. ಔಟ್ಸೈಡ್ ಫುಡ್ ಇದೆ ಫಸ್ಟ್ ಇವಾಗ ನಾವು ತಿನ್ನೋದು. ಲಡ್ಡು ಲಡ್ಡು ಒಂದು ಮಾಮ ತಿನ್ನೋಲ್ಲ ತಿನ್ಬೇಕು ಚಿಲ್ತಾನ್ ಅವರೇ ತಿನ್ನೋವಂತ ಇದಾರೆ. ತಿನ್ಬೇಕು ಆಗ್ಬಿಟ್ಟಿದೆ ಅಮ್ಮ ನನ್ನ ಫೋನ್ ಪೂರ್ತಿ. 30 ಓವರ್ ಫೋನ್ ಮಾಡ್ತೀವಿ, 1 ವಿಕೆಟ್ ಬಿದ್ದಿಲ್ಲ ಅಲ್ಲಿ. ದಿಶು ಇಲ್ಲ ಯಾಕೆ ನೀವು ಶೇರ್ ಮಾಡಿರೋ ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ನೋಡ್ತಾನೆ ಅವನು. ಏನು ಮಾಡೋಕ್ಕೆಲ್ಲ ಮಾಡಿದ್ರು ಮತ್ತೆ ಇನ್ಸ್ಟಾಲ್ ಮತ್ತೆ ನೋಡೇ ನೋಡ್ತಾನೆ. ಹೆಂಗಿದ್ರು ಅವನು ಎಕ್ಸಾಮ್ಸ್ ಆಗೋರ್ಗು ಅಷ್ಟೇ ಮತ್ತೆ ಇನ್ಸ್ಟಾಲ್ ಮಾಡ್ಕೋತಾನೆ. ಕರೆಕ್ಟ್ ತಾನೆ ದಿಶು? ಮತ್ತೆ ಇಂಟರ್ನ್ಯಾಷನಲ್ ಅಮ್ಮ ಕಾರುಗಳು ಈಗ ಎಷ್ಟೋ ತಗೋಬೇಕಿನ್ನ ನೀನು ಚಿಕ್ಕ ಮಗು ಥರ ಮಾಡ್ತೀಯಾ? ಇವತ್ತೊಂದು ಗಾಡಿ ಏ ನೀನು ಇವಾಗ 16 ಕಂಪ್ಲೀಟ್ 17 ಇಯರ್ಸ್ ಕಣೋ. ಯಾವ ಕಾರನ ಆಗ್ಲಿ ಇನ್ನ ಚಿಕ್ಕ ಮಗು ಥರ ಆ ಕಾರು ಈ ಕಾರು ಅಂತೀಯಲ್ಲೋ. ಫರಾರಿ ಹೇಳ್ತಿರೋದಮ್ಮ. ನೆನೆ ನೋಡ್ಬೇಕು ದಿಶು ಶಾಪಲ್ಲಿ ಎಷ್ಟು ಕಾರುಗಳು ನೋಡ್ದ ಗೊತ್ತಾ? ಎಲ್ಲ ಯಾವ್ಯಾವ ಕಾರುಗಳು ನೋಡ್ತಾ ಇದ್ದ. ನೋಡು ಅಲ್ಲ ಹಂಗೆ ವಿಡಿಯೋ ತೋರ್ಸೋದ ನಾನು ನಿನ್ನ ಕಾರ್ನ. ಬೇರೆ ಇದನ್ನ ವಿಡಿಯೋಗೆ ಹಾಕ್ತೀಯಾ? ಎಸ್ ಇದು ನಮ್ಮ ಕುಳ್ಳ ಕಳಿಸಿರೋದು. ಪಾಪ ಅವನ್ನ ಯಾಕೆ ಮೆನ್ಷನ್ ಮಾಡಿದೆ? ಕತ್ತೆ ಮಗುನ ಮೆನ್ಷನ್ ಮಾಡಿದೆ. ಹ್ಯಾಪಿ ಬರ್ಡೇ ಚಿರು. ಇನ್ನೊಂದು ಸರಿ ಥ್ಯಾಂಕ್ ಯು. ಇನ್ನೇನು ಆಯ್ತು, ಇನ್ನು 25 ಮಿನಿಟ್ಸ್ ಅಷ್ಟೇ ಚಿರು ನಿನ್ಗಿರೋ ಟೈಮು. ಏನು ಪಾಪ ಬೆಳಗ್ಗೆಯಿಂದ ಒಳ್ಳೆವ್ನು ಹೇಳೋದೇ ಒಂದು ಸ್ಕೂಲ್ ಕಳ್ಸಿದಾರೆ ಬರ್ಡೇ ದಿವಸ. ಏನಮ್ಮ ನಿಮಿಷ ನಾನು ಸ್ಕೂಲಿಗೆ ಕಳ್ಸೋದು ಪ್ರೀ ಬೋರ್ಡ್ ಎಕ್ಸಾಮ್ ಬರ್ದಿಲ್ಲ ಅಂದರೆ ಏನಲ್ಲಿ ನಮ್ಮ ತಾತನ ಮಾರ್ಕ್ಸ್ಕೊಡೋಕ್ಕೆ ಅದೇ ಕೆಲ್ಸಗೋರು ಹೇಳಿ ಕಳ್ಸೋದು. ಏನು ಚಿರೋ ಮಿಸ್ ಮಾಡಿಬಿಡ್ರಿ ಅಂತ ಪದೇ ಪದೇ ಮೆನ್ಷನ್ ಮಾಡಿದ್ದಾರೆ. ಅಂಥ ಟೈಮಲ್ಲಿ ನಾನು ಕಳ್ಸಿದ್ರೆ ಹಿಂಗೆ ಅಲ್ವಾ? ಒಂದು ಕಡೆ ಎಕ್ಸಾಮ್ ಟೆನ್ಷನ್ನು, ಒಂದು ಕಡೆ ಬರ್ತ್ಡೇ ಟೆನ್ಷನ್. ನಮ್ಮ ಚಿರುಗೆ ತುಂಬ ಟೆನ್ಷನ್ ತಗೊತಾ ಇದ್ದಾನೆ. ಫೈನಲಾಗಿ ಬರ್ತ್ಡೇನೂ ಮುಗೀತು. ಬಾಯ್ ಚಿರು, ಗುಡ್ ನೈಟ್, ಮಲ್ಗೋಣ ನಡೀರಿನ, ಸಾಕಿಷ್ಟೊತ್ತು. ಎಸ್ ನಡಿ ಚಿನ್ನು ಮಲ್ಗೋಣ. ಏನಮ್ಮ ಒಳ್ಳೆ ಕಂಟೆಂಟರ್ನ ಮರ್ತೋಗಿದ್ದೀವಿ. ಶಿಶಿರ ನಮ್ಮ ಚಿರು ಬೇಡ ಅಂದರೆ ಅವರಪ್ಪ ಕೇಳಲಿಲ್ಲ. ಸ್ವಲ್ಪ ಒಂದು ಅರ್ಧ kg ಆದರೂ ಕಟ್ ಮಾಡಿ ಕೇಕ್ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಫೈನಲಾಗಿ ಇವತ್ತಿನ ದಿನ ಪೂರ್ತಿ ಇದೇ ರೀತಿಯಾಗಿ ಬ್ಯುಸಿಯಾಗೇ ಇತ್ತು, ತುಂಬ ಟೆನ್ಷನ್ನಾಗೂ ಇತ್ತು ಅಂತ ಹೇಳ್ಬೋದು. ವಿಡಿಯೋ ಸಹ ನನಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.